ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ತುಂಬ ಜನ ವ್ಯೂವರ್ಸು ನೀವು ಗ್ರಾಫ್ಟೆಡ್ ಗಿಡಗಳನ್ನ ಎಲ್ಲಿಂದ ತರ್ತೀರಾ, ಯಾವ ನರ್ಸರಿಲಿ ತರ್ತೀರಾ, ಅಡ್ರೆಸ್ ಹಾಕಿ, ಜೊತೆಗೆ ಗಿಡಗಳ ರೇಟ್ ಹಾಕಿ ಅಂತ ನನಗೆ ತುಂಬ ಜನ ವ್ಯೂವರ್ಸು ಕೇಳ್ತಾಯಿದ್ರಿ. ಹಂಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ನರ್ಸರಿಗಳಲ್ಲಿ ಫ್ರೂಟ್ ಗಿಡಗಳನ್ನು ತರ್ತೀನಿ, ಜೊತೆಗೆ ಅದರ ರೇಟ್ ಏನು ಮತ್ತು ಯಾವ ಫ್ರೂಟ್ ಗಿಡಕ್ಕೆ ಎಷ್ಟು ಬೆಲೆ ಅಂತನ್ನುವಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ತುಂಬ ಜನ ಟೆರೆಸ್ ಗಾರ್ಡನ್ ಮಾಡೋಂಥವ್ರಿಗೆ ಈ ವಿಡಿಯೋ ಇಷ್ಟ ಆಗ್ಬೋದು, ಜೊತೆಗೆ ಒಂದು ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ನೋಡ್ತಿರುವಂಥದ್ದು ಇದು ಮಿರಾಕಲ್ ಫ್ರೂಟ್ ಗಿಡಗಳಿವು. ಎಷ್ಟಿದೆ ನೋಡಿ, ಆಲ್ರೆಡಿ ಆಗಲೇ ಸುಮಾರು 1.5-2 ಅಡಿ ಅಷ್ಟಿದೆ ಗಿಡಗಳು. ನಾನು ಒಂದೊಂದೇ ಗಿಡಗಳನ್ನು ಹುಡುಕ್ತಾ ಇದ್ದೀನಿ. ಈ ಒಂದು ನರ್ಸರಿ ಬಂದು ಕಿಸಾನ್ ನರ್ಸರಿ ಅಂತ ಅಂದ್ಬಿಟ್ಟು ಮಂಡ್ಯದಿಂದ ಗೆಜ್ಜಲಗೆರೆ ಹತ್ರ ಈ ಒಂದು ನರ್ಸರಿ ಬರುತ್ತೆ. ಹಾಗೇ ಮೇನ್ ರೋಡ್ ಹೈವೇನಲ್ಲೇ ಸಿಗುತ್ತೆ ಇದು ಅಂತಂದರೆ ಸರ್ವಿಸ್ ರೋಡಲ್ಲಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ತುಂಬ ವೆರೈಟಿ ಆಫ್ ಫ್ರೂಟ್ ಗಿಡಗಳು ಇಲ್ಲಿದ್ದಾವೆ. ಸುಮಾರು ಇಲ್ಲ ಅಂತಂದರೂ ಒಂದು 200ಕ್ಕೂ ಹೆಚ್ಚು ಗಿಡಗಳು ಇಲ್ಲಿದೆ. ಎಲ್ಲ ಥರದ ಹಣ್ಣುಗಳು, ಕಿತ್ತಳೆ, ದಾಳಿಂಬೆ, ಮೋಸಂಬಿ ಮತ್ತು ಹಲಸು, ಪ್ರತಿಯೊಂದು ಗಿಡಗಳು ಇಲ್ಲಿ ಸಿಗ್ತವೆ. ನೀವು ಖಂಡಿತ ಈ ಒಂದು ನರ್ಸರಿಗೆ ವಿಸಿಟ್ ಮಾಡ್ಬೋದು. ನಿಮ್ಗೆ ಯಾರಿಗಾದರೂ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತಂದರೆ ನಾನು ನಂಬರ್ನ ಹಾಕ್ತೀನಿ ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಷ್ಟು ಸಣ್ಣ ಸಣ್ಣ ಗಿಡಗಳಲ್ಲಿ ಫ್ಲವರಿಂಗ್ ಆಗಿತ್ತು, ಫ್ರೂಟ್ ಬಿಟ್ಟಿತ್ತು. ಇಲ್ಲಿ ನೋಡ್ಬೋದು ಎಲ್ಲ ಆರೆಂಜ್ ಗಿಡದಿಂದ ಹಿಡಿದು ಮೂಸಂಬಿ, ಕಿತ್ತಳೆ ಏನಪ್ಪ ಮತ್ತು ಬೇರೆ ಬೇರೆ ವೆರೈಟಿ ಆಫ್ ಫ್ರೂಟ್ಗಳ ಗಿಡಗಳಿತ್ತು. ನಾನಂತೂ ಎಷ್ಟು ಖುಷಿ ಆಯಿತು ಅಂದ್ಬಿಡಿ, ನನಗೆ ಒಂದು ರೀತಿ ಸ್ವರ್ಗಕ್ಕೆ ಹೋದ್ನೇನೋ ಅಂತ ಅನ್ನಿಸ್ತು. ನಾನಂತೂ ನಿಧಾನವಾಗಿ ಒಂದೊಂದೇ ಗಿಡಗಳನ್ನು ಹುಡುಕಿ ತೊಗೊಂಡೆ ಸ್ನೇಹಿತರೆ. ಸುಮಾರಿಲ್ಲ ಅಂದರೂ ಒಂದು 8ರಿಂದ 10 ವೆರೈಟಿ ಫ್ರೂಟ್ ಗಿಡಗಳನ್ನು ಇವತ್ತು ತೊಗೊಂಬಂದೆ ನಾನು. ನನಗೆ ಇಷ್ಟು ಹತ್ರದಲ್ಲಿ ನಾನು ಇಷ್ಟು ದೊಡ್ಡ ನರ್ಸರಿನ ಇಟ್ಕೊಂಡು ನಾನು ಎಲ್ಲೆಲ್ಲೋ ಹುಡುಕ್ತಾ ಇದ್ನಲ್ಲಪ್ಪ ಅಂತ ನನಗೆ ಫೀಲ್ ಆಯಿತು ನನಗೆ. ಹಾಗಾಗಿ ಈ ಒಂದು ನರ್ಸರಿಗೆ ನೀವು ಖಂಡಿತ ಹೋಗ್ಬೋದು. ಗೆಜ್ಜಲಗೆರೆಯಿಂದ ಸ್ವಲ್ಪ ಮುಂದಕ್ಕೆ ಮಂಡ್ಯದಿಂದ ಹೋಗ್ತಾ ಲೆಫ್ಟ್ ಸೈಡ್ಗೆ ಬರುತ್ತೆ ಸ್ನೇಹಿತರೆ. ಕ್ರಾಫ್ಟೆಡ್ ಗಿಡಗಳು, ಒಳ್ಳೆ ತಳಿ ಗಿಡಗಳು ಬೇಕು ಅಂತಂದರೆ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು. ನೀವೇ ನೋಡಿ, ನೀವೇ ಆರಿಸಿ ಎತ್ಕೋಬೋದು. ಎಷ್ಟು ಗಿಡ ಬೇಕಾದರೂ ಸಿಗುತ್ತೆ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಗಿಡಗಳಿದ್ದಾವೆ. ಮತ್ತು ಹೊಲದಲ್ಲಿ ನೆಡುವಂಥ ರೈತರಿಗೂ ಕೂಡ ಇಲ್ಲಿ ಗಿಡಗಳು ಸಿಗ್ತವೆ ಸ್ನೇಹಿತರೆ. ಇವರು ಲಾಲ್ಬಾಗಿಗೂ ಕೂಡ ಇವರೇ ಗಿಡಗಳನ್ನು ತೊಗೊಂಡು ಹಾಕ್ತಾರಂತೆ ಹಂಗಂತ ಹೇಳ್ತಾಯಿದ್ರು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಾತಾಡಿದ್ರು, ಆಮೇಲೆ ನಾವು ಆ ಕಡೆಯಿಂದ ಬರಬೇಕಾದ್ರೆ ತುಂಬಾ ಕ್ಲೋಸ್ ಆದರು. ಗಿಡಗಳನ್ನು ಹೆಂಗೆ ಬೆಳೆಸ್ಬೇಕು, ಏನು ಎತ್ತ ಅನ್ನೋದನ್ನೆಲ್ಲ ಕೂಡ ಅಷ್ಟು ಚೆನ್ನಾಗಿ ನಮಗೆ ಹೇಳ್ಕೊಟ್ರು ಸ್ನೇಹಿತರೆ. ನಾನಂತೂ ಒಂದೊಂದೇ ಗಿಡಗಳನ್ನು ಹುಡುಕಿ ಇವತ್ತು ಗಿಡಗಳನ್ನ ತೊಗೊಂಬಂದೆ. ಫಸ್ಟು ನಾನು ಚನ್ನಪಟ್ಟಣದಲ್ಲಿ ತರ್ತಾಯಿದ್ದೆ, ಮತ್ತು ಈ ಕಡೆ ಗಣಂಗೂರು ಅಂತಿದೆ ಅಲ್ಲಿ ತೊಗೊಂಬರ್ತಾಯಿದ್ದೆ, ಮತ್ತು ಮಂಡ್ಯ ಲೋಕಲ್ ನರ್ಸರಿಗಳಲ್ಲೂ ಒಂದಷ್ಟು ಗಿಡಗಳನ್ನು ತೊಗೊಂಬಂದಿದ್ದೆ ನಾನು. ಈಗ ಇಲ್ಲಿ ತಂದಿದ್ದೀನಿ, ದಯವಿಟ್ಟು ಒಂದು ಸಲ ವಿಸಿಟ್ ಮಾಡಿ. ಸುಮಾರು ಒಂದು 5ರಿಂದ 6 ವೆರೈಟಿ ಗಿಡಗಳನ್ನು ತೊಗೊಂಬಂದೆ ನಾನು. ತುಂಬ ಜನ ಗಾರ್ಡನ್ ವಿಡಿಯೋನ ಇಷ್ಟಪಡ್ತೀರಿ ಅಂತ ಅಂದ್ಬಿಟ್ಟು ಶೇರ್ ಮಾಡೋಣ ಅಂದ್ಕೊಂಡು ಅಷ್ಟೇ ಮಾಡ್ತಿರೋದು. ಇದು ಒಂದು ಮ್ಯಾಂಗೋ ವೆರೈಟಿ ಗಿಡನೇ. ಇದೊಂದು 2 ಇಯರ್ಸ್ ಬೇಕು ಫ್ರೂಟ್ ಆಗೋದಕ್ಕೆ ಅಂತ ಅಂದರು. ಹಾಗಾಗಿ 4 ವೆರೈಟಿ ಇದೆ ಆಲ್ಮೋಸ್ಟ್ ಆಗಲೇ ನನ್ನ ಟೆರಸಲ್ಲಿ. ಈಗ ಇದೊಂದನ್ನು ತೊಗೊಂಬಂದಿದ್ದೀನಿ. ಇದೇನೋ ಹೆಸರು ಹೇಳಿದ್ರು ನನಗೆ ಮರ್ತೋಯ್ತು. ಇದೊಂದಿದೆ ಸ್ನೇಹಿತರೆ. ಇನ್ನು ನೆಕ್ಸ್ಟು ಇಲ್ಲಿ ನೋಡಿ ಆಫ್ರಿಕೋಟ್ ಫ್ರೂಟ್ ಇದರೊಳಗಡೆ ಫುಲ್ ಫ್ಲವರಿಂಗ್ ಆಗ್ತಾಯಿದೆ. ಪೂರ್ತಿ ಗಿಡದಲ್ಲಿ ಹೂಗಳು ಬರ್ತಿರೋದ್ರಿಂದ ಹಣ್ಣೇನಾದರೂ ಆದರೆ ತುಂಬಾ ಖುಷಿ ಆಗುತ್ತೆ. ನೋಡೋಣ ಎಷ್ಟು ಹಣ್ಣು ಬಿಡುತ್ತೆ, ಎಷ್ಟು ವೇಸ್ಟಾಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಇನ್ನೇನು ಆಲ್ಮೋಸ್ಟು ಚಕ್ಕೋತನೂ ಇನ್ನೇನೋ ಬರ್ತಾಯಿದೆ. ಮತ್ತು ಇದೊಂದು ಆರೆಂಜು ತೊಗೊಂಬಂದಿದೆ. ಆಲ್ಮೋಸ್ಟ್ ಎಲ್ಲ ಗಿಡದಲ್ಲೂ ಫ್ರೂಟಿಂಗ್ ಆಗಿತ್ತು. ನನಗಂತೂ ಆ ಗಾರ್ಡನ್ ನರ್ಸರಿ ನೋಡಿಬಿಟ್ಟು ಸಿಕ್ಕಾಬಟ್ಟೆನೇ ಒಂಥರ ಏನಂತಾರೆ ಆಶ್ಚರ್ಯ ಅನ್ನಿಸ್ತು. ಎಲ್ಲ ಗಿಡಗಳಲ್ಲೂ ಫ್ರೂಟ್ ಆಗಿತ್ತು. ಎಲ್ಲ ಕಸಿ ಗಿಡಗಳೇ, ಒಂದೂ ಮಾಮೂಲಿ ಇದಕ್ಕೆ ಹಾಕುವಂಥ ಗಿಡ ಅಲ್ಲ, ಎಲ್ಲ ಕಸಿ ಗಿಡನೇ. ಇದೊಂದು ಆರೆಂಜು, ಇದು ಆಲ್ ಟೈಮ್ ಆರೆಂಜು. ಹಾಗೆ ಈ ಕಡೆ ಇನ್ನೊಂದು ತೊಗೊಂಬಂದಿದ್ದೀನಿ. ಇವತ್ತೆಲ್ಲ ಪೂರ್ತಿ ತಂದು ತಕ್ಷಣವೇ ಮಣ್ಣು ರೆಡಿ ಇತ್ತಲ್ವ, ಹಾಗಾಗಿ ಎಲ್ಲದನ್ನು ಫುಲ್ಲು ನಾನು ರಿಪಾರ್ಟ್ ಮಾಡಿಬಿಟ್ಟೆ. ಇದು ರೆಡ್ ಸಪೋಟ,
ರೆಡ್ ಸಪೋಟ ಅಂದರೆ ದಪ್ಪ ದಪ್ಪ ಸೈಜ್ ಬರುತ್ತೆ, ಸೈಜಲ್ಲಿ ಇದು ರೆಡ್ ಸಪೋಟ ಅಂತ ಹೇಳ್ಬಿಟ್ಟು ಸಪೋಟ ಇದು. ಇದರಲ್ಲಿ ಇನ್ನೇನು ಇದು ಕೂಡ ನಾನು ತೊಗೋಬೇಕಾದ್ರೆ ಯಾವಾಗಲೂ ಈ ಥರ ಬ್ರ್ಯಾಂಚಸ್ ಇರೋದನ್ನು ನೋಡಿ ಗಿಡಗಳನ್ನ ತಗೊಳ್ತೀನಿ. ನೀವು ಅಷ್ಟೇ ಗಿಡನ ಯಾವಾಗಲಾದರೂ ನೀವು ಫ್ರೂಟ್ ಗಿಡಗಳನ್ನ ಪರ್ಚೇಸ್ ಮಾಡಬೇಕಾದ್ರೆ ಈ ಥರ ಬ್ರ್ಯಾಂಚಸ್ ಇರೋಂಥವನ್ನ ತೊಗೊಂಡ್ರೆ ಅದು ಒಂಥರ ಬೆಳೀತಾ ಬೆಳೀತಾ ಫುಲ್ ಛತ್ರಿ ಥರ ಗಿಡ ಹರಡುತ್ತೆ. ಆವಾಗ ಗಿಡದಲ್ಲಿ ಬೇಗನೆ ಹಣ್ಣುಗಳು ಬಿಡುತ್ತವೆ, ನೋಡೋದಕ್ಕೂ ತುಂಬ ಚೆನ್ನಾಗಿ ಗಾರ್ಡನಲ್ಲಿ ಕಾಣಿಸುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಈ ಥರ ಬ್ರಾಂಚಸ್ ಜಾಸ್ತಿ ಇರೋದನ್ನು ನೋಡಿ ತೊಗೊಳ್ಳಿ. ಇದು ರೆಡ್ ಸಪೋಟ ಗಿಡ. ಇನ್ನು ನೆಕ್ಸ್ಟು ಇಲ್ಲೊಂದು ಇದು ಮೋಸಂಬಿ ಗಿಡ. ಇದು ನೋಡ್ಬೋದು, ಇದರಲ್ಲೂ ಫ್ರೂಟ್ ಇದೆ. ನಾನು ಫ್ರೂಟ್ ಇರೋದನ್ನು ನೋಡಿನೇ ತೊಗೊಂಡೆ. ನನಗೆ ಫ್ರೂಟ್ಗೆ ಇರೋದನ್ನು ನೋಡಿದ ತಕ್ಷಣವೇ ಒಂಥರ ಆಶ್ಚರ್ಯ ಅಂತ ಅನ್ನಿಸ್ತು. ನೋಡಿ ಸೈಜ್ ನೋಡಿ, 2 ಫೀಟ್ ಅಷ್ಟೇ ಇರೋದಿದು. ಇದು ಮೋಸಂಬಿ ಗಿಡ. ಇದು ಬಂದು 300 ಹೇಳಿದ್ರು, 250ಗೆ ಹಾಕ್ಕೊಟ್ರು ನನಗೆ. ಅದರಲ್ಲಿ ಒಂದೇ ಒಂದು ಕಾಯಿ ಆಗಿದ್ದಾವೆ. ಇದು ವೈಟ್ ಇದು ವಾಟರ್ ಆ್ಯಪಲ್ಲು. ಆಲ್ರೆಡಿ ನನ್ನ ಹತ್ರ 3 ಕಲರ್ಸ್ ಇದೆ. ಅದು ಯಾವ್ಯಾವ ಕಲರು ಅಂತ ಗೊತ್ತಿಲ್ಲ, ತುಂಬ ದಿನ ಆಯ್ತಲ್ವ ತೊಗೊಂಬಂದು, ಹಂಗಾಗಿ ಗೊತ್ತಾಗ್ತಾ ಇಲ್ಲ ನನಗೆ. ಹಂಗಾಗಿ ನಾನು ಯಾವ ಕಲರು ಅಂತ ಗೊತ್ತಿಲ್ಲ, ವೈಟ್ ಇಲ್ಲ ಅಂತ ಅನ್ಕೋತೀನಿ ನನ್ನ ಹತ್ರ. ಹಂಗಾಗಿ ವೈಟ್ ಕಲರ್ದೊಂದು ವಾಟರ್ ಆ್ಯಪಲ್ ತೊಗೊಂಬಂದೆ. ಇದು ಕೂಡ ಸ್ಟ್ರೈಟ್ ಕಸಿ ಗಿಡ ಅಂತೇನೋ ಹೇಳಿದ್ರು ಅವರು. ಅಂದರೆ ಬೇಗನೆ ಫ್ರೂಟು ಬಿಡುತ್ತೆ, ನೆಕ್ಸ್ಟ್ ಇಯರ್ ಬಿಡುತ್ತೆ ಇದು ಅಂತ ನಂಗೆ ಹೇಳಿದ್ರು. ಎಲೆ ನೋಡಿ ಎಷ್ಟೆಷ್ಟು ಉದ್ದ ಇದೆ ಅಂತ. ಮತ್ತು ಇನ್ನೊಂದೇನು ಅಂತಂದರೆ ಇಲ್ಲೇ ಎಲ್ಲ ನೇಮ್ಗಳನ್ನು ಹಾಕ್ಬಿಟ್ಟಿದ್ರು, ಅದು ನೋಡಿ ಅದು ಕಾಣಿಸ್ತಾ ಇಲ್ಲ, ಎಲ್ಲ ಮಳೆ ಇದಕ್ಕೆ ಹೊಟ್ಟೋಗ್ಬಿಟ್ಟದೆ. ನೆಕ್ಸ್ಟು ಇದೊಂದು ವೆರೈಟಿ, ಸಪೋಟದಲ್ಲೇ ಇದೊಂದು ವೆರೈಟಿ. ಇದು ಕೂಡ ಹೊಟ್ಟೋಗಿದೆ ನೋಡಿ. ರೆಟ್ಟೆಡ್ ಸಪೋಟ ಅಂತನೋ ಏನೋ ಹೇಳಿದ್ರು ಇದನ್ನು, ಇರೆಟೆಡ್ ಸಪೋಟ ಏನೋ ಹೇಳಿದ್ರು, ಅದು ಹೋಗ್ಬಿಟ್ಟಿದೆ ಅದು. ಇದು ನೋಡಿ ಈ ಥರ ಇದೆ. ಆಲ್ರೆಡಿ ಇದಾಗಲೇ ಫ್ರೂಟ್ನಿಂಗ್ ಆಗ್ತಾಯಿದೆ. ಎಷ್ಟು ಸಣ್ಣ ಗಿಡ ನೋಡಿ. ಹಾಗಾಗಿ ಇದೊಂದು ತೊಗೊಂಬಂದೆ. ಎಷ್ಟು ಚೆನ್ನಾಗಿದಾವೆ ನೋಡಿ ಗಿಡ, ಆಗಲೇ ಹಣ್ಣುಗಳು ಆಗ್ತಾಯಿದ್ದಾವೆ. ಮತ್ತು ನನ್ನ ಟೆರೆಸಲ್ಲಿ ಆಲ್ರೆಡಿ ದಾಳಿಂಬೆ ಇದೆಯಲ್ವಾ, ನೋಡಿ ಫುಲ್ ಹಣ್ಣಾಗಿ ಬಾಯೇ ಬಿಟ್ಕೊಂಡ್ಬಿಟ್ಟೈತೆ. ಇದನ್ನು ಹಾರ್ವೆಸ್ಟ್ ಮಾಡ್ತೀನಿ ಆಮೇಲೆ, ವಿಡಿಯೋ ಎಲ್ಲ ಆದಮೇಲೆ. ನೋಡಿ ಒಳಗಡೆ ಎಷ್ಟು ರೆಡ್ ಕಲರ್ ಕಾಣಿಸ್ತಿದೆ ಬೀಜಗಳು ಹಣ್ಣಿಂದು. ಇದರಲ್ಲಿ 4 ಇದ್ದಾವೆ ನೋಡಿ. ಸ್ವೀಟ್ ಲೆಮನ್ ಎಷ್ಟೊಂದು ಬಿಟ್ಟಿದೆ ಅಂತ. ಖುಷಿಯಾಗುತ್ತೆ ಸ್ನೇಹಿತರೆ, ನಾವೇ ಬೆಳೆದಿರೋ ಹಣ್ಣು ತಿನ್ನಬೇಕು ಅಂತ ಅಂದರೆ. ನೋಡಿ ಅವೆಲ್ಲ ಬೇಕಾದ್ರೆ ಈಗಲೇ ಕಿತ್ತು ತಿನ್ಬೋದು, ಗಿಡದಲ್ಲೇ ಇರಲಿ ಅಂತ ಬಿಟ್ಟಿದ್ದೀನಿ. ಇಲ್ಲಿ ನೋಡಿ ಸ್ಟಾರ್ ಫ್ರೂಟು. ಆಮೇಲೆ ನಾನು ಇನ್ನೊಂದು ವೆರೈಟಿ ಮಾವು ತೊಗೊಂಬಂದೆ. ಇದು ಅದೆಂಥದ್ದು ಪಾಲಪತ್ತಿ ಮಾವೋ ಏನೋ ಹೇಳಿದ್ರು ಇದಕ್ಕೆ. ಹೆಸ್ರುಗಳು ಅಲ್ಲಿ ಕೇಳ್ತಿದ್ದಂಗೆ ಮರ್ತೋಗುತ್ತೆ ನನಗೆ. ಇಲ್ಲಿ ನೋಡಿ ಗಿಡದ ಕಲರ್ ನೋಡಿ ಹೆಂಗಿದೆ ಅಂತ ನೋಡಿ. ಇದೂ ನೆಕ್ಸ್ಟು 2 ಇಯರಲ್ಲಿ ಅಂದರೆ ಒನ್ ಇಯರೇ ಸಾಕು ಅಂತ ಅಂದರು. ನಾನು ಅಂದ್ಕೊಂಡಿರೋದು ಅವರು ತಗೊಳ್ಳಿ ಅಂತ ಹೇಳ್ತಾರೋ ಏನೋ ಗೊತ್ತಿಲ್ಲ ನನಗೆ. ಬಟ್ ನಾನು ಅಂದ್ಕೊಂಡಿದ್ದು ಇದು 2 ಇಯರ್ಸ್ ಬೇಕು ಹಣ್ಣಾಗೋದಕ್ಕೆ ಅಂತ ನಾನು ಅಂದ್ಕೊಂಡಿರೋದು. ಇದು ಕೂಡ ಕಸಿ ಗಿಡನೇ. ಈಗ ಮೇಲಿಂದ ಮಣ್ಣು ತಂದಲ್ಲ, ಅದು ಬಕೆಟ್ ಇಲ್ಲೇ ಇಟ್ಟಿದ್ದೀನಿ. ಇಲ್ಲಿ ನೋಡಿ ನಿಮ್ಗೆ ಯಾರಿಗಾದ್ರೂ ನಂಬರ್ ಬೇಕು ಅಂತಂದರೆ ನಾನು ಸ್ಕ್ರೀನ್ ಮೇಲೆ ನಂಬರನ್ನು ಕೂಡ ಹಾಕ್ತೀನಿ. ಇದೊಂದು ಮಾವಿನ ಗಿಡ. ನನಗೆ ಅದ್ರ ಕಲರ್ ನೋಡೇ ತುಂಬ ಇಷ್ಟ ಆಯಿತು, ಹಂಗಾಗೆ ತಗೊಂಡಿದ್ದು. ಈಗ ಇದೊಂದು ಲೆಮನ್ನು, ಇದು ಕೂಡ ಆಲ್ ಟೈಮ್ ಲೆಮನ್ನು. ಇಲ್ಲಿ ನೋಡಿ ಸೈಜ್ ನೋಡಿ, ಲೆಮನ್ ಸೈಜ್ ನೋಡಿ ಸ್ನೇಹಿತರೆ. ಫ್ಲವರು ಇದೆ ಇದರಲ್ಲಿ. ಇದೆಲ್ಲ 500 ಹೇಳಿದ್ರು. 500 ಹೇಳಿ ನನಗೆ 400ಗೋ ಅಥವಾ 350ಗೋ ಹಾಕಿದ್ದಾರೆ. ಅಲ್ಲಿ ಬಿಲ್ ಕೊಟ್ಟಿದ್ದಾರೆ ನನಗೆ. ನೋಡಿ ಇಷ್ಟು ಅಂದರೆ ಇದಾಗಲೇ ಆಲ್ರೆಡಿ 2.5 ಅಡಿ ಲೆಂತ್ ಇರುವಂಥ ಗಿಡಗಳು. ಪರವಾಗಿಲ್ಲ, ವರ್ತ್ ಅನ್ನಿಸ್ತು. ಈ ಮೀಶೋ ಆನ್ಲೈನಲ್ಲೆಲ್ಲ ಯಾವುದೇ ಕಾರಣಕ್ಕೂ ನೀವು ಫ್ರೂಟ್ ಗಿಡಗಳನ್ನ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಈಗ ಮೊನ್ನೆ ಒಂದು 3 ಗಿಡ ತರಿಸಿದ್ದೀನಿ, ಎಷ್ಟು ಅಧ್ವಾನವಾಗಿರುವಂಥ ಗಿಡಗಳು ಕಳಿಸಿದ್ದಾರೆ ಅಂತ ಅಂದರೆ ಬೇಜಾರಾಯಿತು ನನಗೆ. ಹಂಗಾಗಿ ಈಗ ನೋಡಿ ಲೆಮನ್ ಗಿಡ ಅಥವಾ ಈ ಆಲ್ ಟೈಮ್ ಲೆಮನ್ ಇದು 2 ಆಲ್ರೆಡಿ ಇದೆ ಅದರಲ್ಲಿ. ನಾನು ಅದನ್ನು ನೋಡೇ ನನಗೆ ಅದನ್ನು ತೊಗೋಬೇಕು ಅಂತ ಅನ್ನಿಸ್ತು. ಫಸ್ಟು ಹೋದ ತಕ್ಷಣ ಎತ್ಕೊಂಡಿದ್ದ ಗಿಡನೇ ಇದು ನಾನು. ಇನ್ನು ನಮ್ಮ
ಇದರಲ್ಲಿ ಮಾವು ಅಷ್ಟು ಗಾತ್ರ ಆಗಿದೆ. ನೆಕ್ಸ್ಟು ನಾನು ಟೂರ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಗಾರ್ಡನ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇದೂ ಕೂಡ ನಾನು ಚನ್ನಪಟ್ಟಣದಲ್ಲಿ ತಂದಿದ್ದು, ಚನ್ನಪಟ್ಟಣದಲ್ಲಿ ತೊಗೊಂಬಂದಿದ್ದು. ಇದು ಈಗೆಲ್ಲ ಬ್ರಾಂಚಸ್ ಬರ್ತಿದೆ, ನೋಡೋಣ ಯಾವಾಗ ಬಿಡುತ್ತೆ ಫ್ರೂಟು ಅಂತ ಅನ್ನೋದು ನೋಡಿಕೊಂಡು ನೋಡೋಣ, ವೆಯ್ಟ್ ಮಾಡಬೇಕಲ್ವಾ. ಹಾಗಾಗಿ ಕಲರ್ ನೋಡಿ ಸ್ನೇಹಿತರೆ, ಕಲರು ಎಲ್ಲೋ ರೆಡ್ಡು. ಇದಿಷ್ಟು ಗಿಡ ನಾನು ಇವತ್ತು ತೊಗೊಂಬಂದಿದ್ದು. ರೇಟ್ ಬಂದು 350, 250, 300 ಇಷ್ಟೇ ಇದೆ. ತೊಗೊಂಬಂದಿರೋ ಗಿಡ ಇಷ್ಟು ತೊಗೊಂಬಂದೆ ನಾನು. ನೆಕ್ಸ್ಟ್ ಇನ್ನೊಂದು ಲಿಚ್ಚಿ ಗಿಡನೂ ತೊಗೊಂಬಂದಿದ್ದೀನಿ, ಅದು ತೋರಿಸ್ತೀನಿ ತಡೀರಿ. ಇದು ನೋಡಿ ಲಿಚ್ಚಿ ಫ್ರೂಟು, ಇದು ಗ್ರಾಫ್ಟೆಡ್ ಗಿಡನೇ. ನಾನು ಬರುತ್ತೋ ಇಲ್ವೋ ಅಂತ ಸಾರಿ ಕೇಳಿದೆ ಅವರನ್ನು. ಇಲ್ಲ ಬರುತ್ತೆ ತಗೊಳ್ಳಿ ಮೇಡಮ್ ಅಂತ ಅಂದರು. ನೆಲಕ್ಕೆ ಹಾಕಿದ್ರೆ ಸ್ವಲ್ಪ ಬೇಗ ಬರುತ್ತೆ, ನೀವು ಪಾಟಲ್ಲಿ ಬೆಳೆಯೋದ್ರಿಂದ ಒಂದು ಸ್ವಲ್ಪ ಹಣ್ಣುಗಳು ಕಡಿಮೆ ಬರುತ್ತೆ, ಮತ್ತು ಒಂದು ಸ್ವಲ್ಪ ಲೇಟಾಗಿ ಬಿಡುತ್ತೆ, 1 ಇಯರ್ ಬೇಕು ಅಂತ ನಂಗೆ ಹೇಳಿದ್ರು. ಯಾವುದಕ್ಕೂ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಬಂದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಬ್ಲೂಬೆರಿನೂ ಬಿಡ್ತಾ ಇದೆ. ಇದಿಷ್ಟು ಗಿಡಗಳು ನಾನು ತೊಗೊಂಬಂದಿದ್ದು. ನಾನು ಆವಾಗಲೇ ಹೇಳ್ದಂಗೆ 300, 350, 400 ತಂದಿರುವಂಥ ಗಿಡಗಳು. ನಿಮ್ಗೆ ಯಾರಿಗಾದ್ರೂ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತಂದರೆ ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ. ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.